ಕನ್ನಡ ನೃತ್ಯ ಕಥೆ ಗೆಜ್ಜೆಗಳ ಮೃದುವಾದ ಸದ್ದು. ಲಖನೌ 1953 ಭಾಗದ ನಂತರದ ಭಾರತ. ಅಶ್ರುಗಳಿಂದ ತೊಯ್ದಾದ ಗಡಿಗಳು, ಮನೆ ಕಳೆದುಕೊಂಡ ಜನರು, ಊಹೆಗೂ ಅಸಾಧ್ಯವಾದ ಶೂನ್ಯತೆಯ ನಡುವೆ ಒಬ್ಬ ಮೌನ ಬಾಲಕಿ ಬದುಕುಳಿದಳು. ಇನಾಯ, ಹೆಸರಿಲ್ಲದ, ಮಾತಿಲ್ಲದ ಚಿಕ್ಕ ಹುಡುಗಿ. ಪೋಷಕರಿಲ್ಲದ ಅವಳಿಗೆ ಆಶ್ರಯವೆಂದರೆ ಹಳೆಯ ಮಾರುಕಟ್ಟೆಯ ಹಿಂದಿನ ಗುಂಪು ಮನೆಯೊಂದರ ಜೇಣದ ಮೇಲ್ಛಾವಣಿ. ಅವಳು ಮಾತನಾಡಲಿಲ್ಲ, ಆದರೆ ಅವಳ ನೋಟಗಳಲ್ಲಿತ್ತು ಭಾಷೆ, ಅವಳ ಹೆಜ್ಜೆಗಳಲ್ಲಿತ್ತು ಹಾಡು. ಒಂದು ಸಂಜೆ ಸೂರ್ಯ ಹಿಮ್ಮೆಟ್ಟುತ್ತಿದ್ದ, ಮಂಜು ಚಿಮ್ಮುತ್ತಿದ್ದ ಹೊತ್ತಿನಲ್ಲಿ ಇನಾಯ ಬೆನ್ನು ಹಿಂದೆ ಓಡುತ್ತಿದ್ದ ಪಟಂಗಿಯೊಂದನ್ನು ಹಿಂಬಾಲಿಸುತ್ತಾ ಒಂದು ಹಳೆಯ ಹವೇಲಿಗೆ ತಲುಪಿದಳು. ಕಣ್ಣಿಗೆ ಕಾಣದಂತೆ ಬೆಳೆದಿರುವ ಗಿಡಗಳು, ಕೊಳೆಯುತ್ತಿರುವ ಕಲ್ಲಿನ ಮರಳುಗಲ್ಲು, ತೊಳೆದು ಹೋಗಿರುವ ಅಲಂಕಾರಿಕ ಕಟ್ಟಡಗಳು ಎಲ್ಲವೂ ಕಾಲದ ಮೌನವನ್ನು ಹೊತ್ತಿದ್ದವು. ಅವಳು ಎಡವುತ್ತಾ ಹವೇಲಿಯೊಳಗೆ ಹೋದಳು. ಒಂದು ಕೊಠಡಿಯಲ್ಲಿ ಮ್ಯೂಸಿಕ್ ಹಾಲ್. ಗೋಡೆಯೆಲ್ಲ ಗಾಜಿನ ಕನ್ನಡಿಯಿಂದ ತುಂಬಿದ್ದವು. ನೆಲದ ಮೇಲೆ ಧೂಳು ಹಾಸಿತ್ತು. ಅಲ್ಲೊಂದು ವೆಲ್ವೆಟ್ ಬಟ್ಟೆಯಲ್ಲಿ ಕಟ್ಟಿಯಿಟ್ಟಿದ್ದ ಪೆಟ್ಟಿಗೆ. ಆ ಪೆಟ್ಟಿಗೆಯೊಳಗೆ ಇದ್ದವು ಪ್ರಾಚೀನ ಗೆಜ್ಜೆಗಳು. ಅವಳು ಅವುಗಳನ್ನು ಕೈಗೆ ತೆಗೆದುಕೊಂಡಳು. ಆ ಕ್ಷಣವೇ ಎದ್ದುಬಿದ್ದ ಕಾಲವು ನಿಂತಂತೆ ಆಯಿತು. ಹವೇಲಿಯ ಹೃದಯ ಮತ್ತೆ ಬಡಿದಂತೆ ಭಾಸವಾಯಿತು. ಅವಳು ಕಾಲಿಗೆ ಗೆಜ್ಜೆ ಕಟ್ಟಿದಳು. ಅವಳ ಪಾದಗಳು ನಿಂತಿದ್ದ ಜಾಗದಲ್ಲಿ ನಾದ ಹುಟ್ಟಿದಿತು. ಅವಳಿಗೆ ನೃತ್ಯದ ತರಬೇತಿ ಇರಲಿಲ್ಲ, ಆದರೆ ಅವಳ ಶರೀರವೇ ನೃತ್ಯವನ್ನು ತಿಳಿದಿತ್ತು. ಅವಳ ಹೆಜ್ಜೆಗಳಿಗೆ ಶಬ್ದವಿತ್ತು, ತಾಳವಿತ್ತು. ಕಣ್ಣೆಲ್ಲೆ ತಿರುಗಿದರೂ ಗಾಜಿನಲ್ಲಿ ಅವಳ ನೆರಳು ಸ್ಪಷ್ಟವಾಗುತ್ತಿತ್ತು. ಅವಳೊಂದಿಗೆ ಇನ್ನೊಬ್ಬಳ ರೂಪ ಕಾಣುತ್ತಿತ್ತು. ಒಂದು ನವೀನ ಮೃದು ಪ್ರೇಮಕಥೆಯ ಶಿಲ್ಪಿಯಾಗಿ ನಿಂತಿದ್ದಳು. ಆತ್ಮದ ಗುರು ಬೇಗಂ ರೋಷನಾರ. ಅವಳು ಇದ್ದಳು, ಬೇಗಂ ರೋಷನಾರ. 2 ಶತಮಾನಗಳ ಹಿಂದೆ ಈ ಹವೇಲಿಯಲ್ಲಿ ನೃತ್ಯ ಮಾಡುವ ಕಥಕ್ ನೃತ್ಯಾಂಗನೆ. ಆಕೆಯ ಆತ್ಮ ಈಗ ಗಾಜಿನಲ್ಲಿ ಮೂಡಿದಳು. ಅವಳು ಮಾತನಾಡಲಿಲ್ಲ, ಅವಳ ಕಣ್ಣುಗಳು ಮಾತಾಡಿದವು, ನೃತ್ಯ ಕಲಿಸಿದವು. ಪ್ರತಿಯೊಂದು ರಾತ್ರಿ ಇನಾಯ ನೃತ್ಯ ಮಾಡುವಾಗ ಬೇಗಂ ಅವಳೊಂದಿಗೆ ನೃತ್ಯ ಮಾಡುತ್ತಿದ್ದಳು. ಒಂದು ಕಣ್ಣಿನಲ್ಲಿ ಈ ಕಾಲ, ಇನ್ನೊಂದರಲ್ಲಿ ಭೂತಕಾಲ. ತಾಳ ಒಂದೇ. ಇನಾಯ ಪ್ರತಿ ರಾತ್ರಿ ನೃತ್ಯ ಮಾಡುವಾಗ ಹವೇಳಿ ಜೀವಂತವಾಗುತ್ತಿತ್ತು. ಗೋಡೆಯ ಬಿರುಕುಗಳು ಸರಿಯುತ್ತಿದ್ದವು. ಹಾರಸಾಲುಗಳಲ್ಲಿ ಹೂವಿನ ಪುಷ್ಪಗಳು ಅರಳುತ್ತಿದ್ದವು. ಗಾಜಿನಲ್ಲಿ ಪುರಾತನ ನವಾಬರು, ರಾಜನ ಕಚೇರಿಯ ಸಂಗೀತಗಾರರು ಮರುಜೀವ ಪಡೆಯುತ್ತಿದ್ದರು. ಆಹಾ, ನೃತ್ಯ ಮಾತ್ರ ಕಾಲವನ್ನು ಹಿಂದಕ್ಕೆ ಕರೆದೀತು ಎಂಬುದರ ಜೀವಂತ ಸಾಕ್ಷಿ. ಒಂದು ದಿನ ಹವೇಳಿಯ ಬಾಗಿಲಿಗೆ ಹಳದಿ ಬೋರ್ಡ್ ಹೊತ್ತಿದ್ದು, ಈ ಕಟ್ಟಡವನ್ನು ಶೀಘ್ರದಲ್ಲೇ ಕೆಡವಲಾಗುವುದು. ಅವಳು ಬಲ್ಲಳು, ಇಂದು ಅವಳ ಕೊನೆಯ ನೃತ್ಯ. ಅವಳು ಗೆಜ್ಜೆಗಳನ್ನು ಕಟ್ಟಿದಳು. ಅವಳ ಕಣ್ಣುಗಳಲ್ಲಿ ನಿಲುಕಿತ್ತು ಪ್ರೀತಿ, ವೇದನೆ, ಧೈರ್ಯ. ಅವಳು ತಿರುಗಿದಳು. ಅವಳ ಹೆಜ್ಜೆಗಳು ಭೂಮಿಯನ್ನು ತಟ್ಟಿದವು. ಅವಳ ತಾಳಕ್ಕೆ ಗಾಜುಗಳು ನದಿಯಾದವು. ಕಳೆದ ಕಾಲದ ಛಾಯೆಗಳು, ನವಾಬರು, ಗಾನಗಾರರು ಎಲ್ಲರೂ ತಾತ್ಕಾಲಿಕವಾಗಿ ಪುನಃ ಹುಟ್ಟಿದರು. ಬೇಗಂ ರೋಷನಾರ ಅವಳನ್ನು ನೋಡಿ ನವಿಲದಂತೆ ನೃತ್ಯ ಮಾಡಿದರು. ಅವನ ನೃತ್ಯ ಮುಗಿದಾಗ ಅವಳು ನಿಧಾನವಾಗಿ ನಮನ ಮಾಡಿದರು. ತಾಳ ನಿಂತಿತು ಮತ್ತು ಅವಳು ಕಾಣೆಯಾಗಿದ್ದಳು. ಮರುದಿನ ಬೋಲ್ಡೋಸರ್ ಬರುವ ಮುಂಚೆ ಜನರು ನೋಡಿ ಬೆರಗಾದರು. ಹವೇಳಿ ಕೆಡವಲಾಗಿರಲಿಲ್ಲ, ಬದಲಿಗೆ ಬಾಗಿಲಿನ ಬಳಿಯಿತ್ತು. ವಾರಸೊಡನೆ ಭವಿಷ್ಯ, ಕಥಕ್ನ ಮೃದು ಗೆಜ್ಜೆ ಸದ್ದು. ಮಾತಿಲ್ಲದವಳು ಮಾತನಾಡಿದ ನೃತ್ಯದ ನೆನಪಿಗೆ. ಜನರು ಇಂದು ಸಹ ಕೇಳುತ್ತಾರೆ. ಸಂಜೆ ಹೊತ್ತಿನಲ್ಲಿ ಆಗಾಗ ದಾರಿ ತಪ್ಪಿದ ಪಟಂಗಿಯೊಂದಿಗೆ ಗೆಜ್ಜೆಗಳ ಮೃದು ಸದ್ದು ಮೂಡುತ್ತದೆ. ಅವಳು ಹೋದಳು, ಆದರೆ ಅವಳ ತಾಳ ಇಂದಿಗೂ ಜೀವಂತ. ಅಂತ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.